ಮೀಡಿಯಾದಲ್ಲಿನ ಹಲ್ಲೆ ಖಂಡಿಸಿ ಭಾಲ್ಕೆ ಪತ್ರಕರ್ತರಿಂದ ತಹಶೀಲ್ದಾರ್ಗೆ ಮನವಿ. ಬೀದರ್ ಜಿಲ್ಲೆಯ ಪತ್ರಕರ್ತ ರವಿ ಬೋಸುಂಡೆ ಅವರ ಮೇಲೆ ಆಗಿರುವ ಹಲ್ಲೆಯನ್ನು ಖಂಡಿಸಿ ಹಲ್ಲೆ ಮಾಡಿದವರನ್ನು ಬಂಧಿಸಿ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಇಂದು ಭಾಲ್ಕೆ ತಹಶೀಲ್ದಾರರಿಗೆ ಪತ್ರಕರ್ತ ಸಂಘದ ವತಿಯಿಂದ ಎಲ್ಲಾ ಪದಾಧಿಕಾರಿಗಳು ಸೇರಿ ಮುಖ್ಯಮಂತ್ರಿಗಳಿಗೆ ತಹಶೀಲ್ದಾರ್ ಮೂಲಕ ಮನವಿ ಪತ್ರ ಸಲ್ಲಿಸಿದರು. ಎಂಡಿ ಲೈವ್ ಜಿಕೆ ನ್ಯೂಸ್ ಕನ್ನಡ ಭಾಲ್ಕೆ. ಬೀದರ್ ಜಿಲ್ಲೆಯಲ್ಲಿ ಮಾಧ್ಯಮದ ನಮ್ಮ ಸ್ನೇಹಿತರೊಬ್ಬರ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹಲ್ಲೆ ಮಾಡಿ ನಿಂದಿಸಿ ಅವರನ್ನು ವಾಹನದಲ್ಲಿ ಕೂರಿಸಿಕೊಂಡು ಜಿಲ್ಲೆಯ ಎಲ್ಲ ಕಡೆಗೆ ಓಡಾಡಿಸಿದ್ದು ಅಮಾನವೀಯ ಘಟನೆಯಾಗಿದೆ. ಅದನ್ನು ನಾವು ಜಿಲ್ಲೆಯ ಎಲ್ಲ ಪತ್ರಕರ್ತರು ಖಂಡಿಸುತ್ತೇವೆ. ಅದಲ್ಲದೆ ಯಾವ ಅಧಿಕಾರಿಗಳು ಇಂಥ ಒಂದು ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಅಂಥವರನ್ನು ಜಿಲ್ಲಾಡಳಿತ SP DC ಅವರೆಲ್ಲ ಸೇರಿಕೊಂಡು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತೇಳಿ ನಾನು ಪತ್ರಕರ್ತರ ಸಂಘದ ಕಾರ್ಯದರ್ಶಿಯಾಗಿ ಜಿಲ್ಲಾಡಳಿತಕ್ಕೆ ಮನವಿ ಮಾಡುತ್ತೇನೆ. ಗಣಪತಿ ಬೋಚ್ರೆ, ಪ್ರಧಾನ ಕಾರ್ಯದರ್ಶಿಗಳು, ಕಾರ್ಯನಿರತ ಪತ್ರಕರ್ತರ ಸಂಘ ಭಾಲ್ಕೆ. ಇತಿಹಾಸದಲ್ಲಿ ಭಾರತ ದೇಶದ ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮದವರಿಗೆ ಒಂದು ಸ್ಥಾನಮಾನ ಇದೆ. ಮಾಧ್ಯಮದವರು ಈ ದೇಶದ ಬೆನ್ನೆಲುಬು. ದೇಶದಲ್ಲಿ, ರಾಜ್ಯದಲ್ಲಿ, ತಾಲೂಕದಲ್ಲಿ, ಗ್ರಾಮಗಳು ನಡೀತಿರುವ ಅವ್ಯವಹಾರ, ಭ್ರಷ್ಟಾಚಾರ, ಸಾಮಾಜಿಕವಾಗಿ ಜನರನ್ನು ಉತ್ತೇಜನಗೊಳಿಸುವಂಥ ಕೆಲಸ ಇವತ್ತು ದೇಶದಲ್ಲಿ, ಜಿಲ್ಲೆಯಲ್ಲಿ, ತಾಲೂಕು ಮಟ್ಟದಲ್ಲಿ ಪತ್ರಕರ್ತರು ಮಾಡ್ತಾ ಇದ್ದಾರೆ. ಆದರೆ ಮೊನ್ನೆ ಬೀದರ್ ಜಿಲ್ಲೆಯಲ್ಲಿ ಒಂದು ಘಟನೆ ನಡೆದಿದೆ. ರಾತ್ರಿ ವೇಳೆಯಲ್ಲಿ ಅಧಿಕಾರಿಗಳು ಎಲ್ಲಿ ಕೆಲಸ ಮಾಡ್ತಾ ಇದ್ದರು, ಫಾರೆಸ್ಟ್ ಅಧಿಕಾರಿಗಳು ಮಾಧ್ಯಮದಾರರ ಒಂದು ಪತ್ರಕರ್ತವನ್ನು ಕರ್ತವ್ಯವಾಗಿತ್ತು. ಸಾರ್ವಜನಿಕ ಸ್ಥಳಗಳಲ್ಲಿ ವಿಡಿಯೋ ಮಾಡೋದು ಅದು ಕಾನೂನುಬದ್ಧವಾಗಿರ್ತದೆ. ಒಂದು ಅಧಿಕಾರಿಯಾಗಿರಲಿ, ಯಾರೇ ಇರಲಿ, ಒಂದು ಪತ್ರಕರ್ತನ ಒಂದು ಕರ್ತವ್ಯವಾಗಿರುತ್ತೆ. ಅದೇ ರೀತಿ ವಿಡಿಯೋ ಮಾಡುತ್ತಿರುವಾಗ ಸಂಬಂಧ ಆ ಇಲಾಖೆ ಅಧಿಕಾರಿಗಳು ಪತ್ರಕರ್ತನ ತಿಳಿದರೂ ಸಹ ಅವರನ್ನು ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಅವರ ಮೇಲೆ ಹಲ್ಲೆ ಮಾಡಿ ಅವರನ್ನು ಕಾರಿನಲ್ಲಿ ಕೂಡಿಸಿಕೊಂಡು ಹೋಗಿರೋದು ಇದು ಪೂರಾ ಇಡೀ ಜಿಲ್ಲೆಯ ತಲೆ ತಗ್ಗಿಸುವಂತಹ ಒಂದು ಘಟನೆಯಾಗಿದೆ. ಇದರಿಂದ ನನ್ನ ಮಾಧ್ಯಮ ಮಿತ್ರರಿಗೆ ತುಂಬಾ ನೋವಾಗಿದೆ. ಜಿಲ್ಲಾ ಆಡಳಿತ ಈ ವಿಷಯದ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಿ ತಪ್ಪಿಸಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಹೇಳಿ ಬೀದರ್ ಜಿಲ್ಲಾ ಜನರಲ್ ವತಿಯಿಂದ ನಾನು ಈ ಸರ್ಕಾರಕ್ಕೆ ಆಗ್ರಹಿಸುತ್ತೇನೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. SSLCಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.